भटकल में हम लोग अमन शांति चाहते हैं। सबसे पहले आज तक हम लोगों ने कोई झगड़ा वगड़ा हम लोगों ने बात भी नहीं की, लेकिन इधर चंद सालों से थोड़ा सा शरपसंद लोग इधर उधर थोड़ा सा झगड़ा करने की कोशिश कर रहे हैं। अभी इधर आप लोग देख रहे हैं कि इधर उर्दू का नाम लिखा हुआ है, इससे किसी को परेशानी नहीं, किसी को नुकसान नहीं, किसी को कोई तकलीफ नहीं। एक इश्यू बनाना चाह रहे हैं, पॉलिटिकल ऊपर से दबाव है। अगर इस तरह से भटकल में चलेगा तो हम लोग डायरेक्टली अभी पूरा सब्र हम लोग कर चुके हैं, पूरा खत्म हो गया है। आखिर में हम लोग डायरेक्ट वार्न करते हैं हुकूमत को भी, पुलिस वालों को भी और पुलिस अधिकारी को भी कि इस तरह से अगर चलेगा तो फिर इधर का अमन अमान खत्म हो जाएगा और इधर फिर झगड़ा शुरू हो जाएगा। तो हम लोग हुकूमत से भी गुजारिश करते हैं इस तरह की छोटी छोटी चीजों में इशू न करें। सब चीजों में इशू हो रहा है, ऊपर से पॉलिटिकल दबाव है, इधर ऑफिसर आते हैं वापस जाते हैं। भटकल में हम लोगों को ही रहना है, हम लोगों को अमन शांति से कैसे रहना है हम लोगों को पता है। इसलिए हम लोग डायरेक्टली बोलते हैं कि इस तरह की चीजों में, छोटे छोटे चीजों में अगर इशू करेंगे तो इधर का अमन अमान खत्म हो जाएगा, लॉ एंड ऑर्डर आप लोग कंट्रोल नहीं कर पाएंगे। इसलिए कि यहाँ के अभी सब नौजवान, मुस्लिम यूथ फेडरेशन और सब लोग बहुत ज्यादा परेशान है इस चीजों से। हम लोग कभी झगड़े की बात नहीं करेंगे। अगर आप लोग जबरदस्ती झगड़े पे उतरेंगे तो हम लोग खामोश नहीं रहेंगे, हम लोग खामोश नहीं रहेंगे बस। मान्य ಮುಖ್ಯಾಧಿಕಾರಿಗಳು ಪುರಸಭೆ ಕಾರ್ಯಾಲಯ ಭಟ್ಕಳ ಉತ್ತರ ಕನ್ನಡ ಇಂದ ಈ ಕೆಳಗೆ ಮಾಡಿದ ಭಟ್ಕಳ ಪುರಸಭೆ ವ್ಯಾಪ್ತಿ ಸಾರ್ವಜನಿಕರ ಬಾಂಧವರು ಬರೆದುಕೊಂಡ ಮನವಿ ವಿಷಯ ಈ ಹಿಂದಿನಿಂದಲೂ ಪುರಸಭೆ ಅಳವಡಿಸಿದಂತೆ ಈ ಕೆಳಗೂ ಉರ್ದು ಭಾಷೆಯ ಬೋರ್ಡ್ ಅನ್ನು ಮುಂದುವರಿಸುವ ಕುರಿತು ಈ ಮೇಲ್ಗೊಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ನಮ್ಮ ಮನವಿ ಏನೆಂದರೆ, ಭಟ್ಕಳ ಪುರಸಭೆ ಬ್ರಿಟಿಷರ ಕಾಲದ ಇತಿಹಾಸವಿದ್ದು ಅಂದಿನಿಂದಲೂ ಪುರಸಭೆ ಬೋರ್ಡ್ ಅಳವಡಿಸುವಾಗ ಉರ್ದು ಭಾಷೆಯಲ್ಲಿ ಬೋರ್ಡ್ ಅನ್ನು ಅಳವಡಿಸುತ್ತಾ ಬಂದಿದ್ದು ಇರುತ್ತದೆ। ಇದರಲ್ಲಿ ಮೊದಲನೇ ಭಾಷೆ ಕನ್ನಡ ಮತ್ತು ಎರಡನೇ ಭಾಷೆ ಇಂಗ್ಲಿಷ್ ಮತ್ತು ಮೂರನೇ ಭಾಷೆ ಉರ್ದು ಈ ರೀತಿಯಲ್ಲಿ ಬೋರ್ಡ್ ಅನ್ನು ಅಳವಡಿಸುತ್ತಾ ಬಂದಿದ್ದು ಸಹಜ ಇರುತ್ತದೆ। ಅದರಂತೆ ಇತ್ತೀಚೆಗೆ ಭಟ್ಕಳ ಪುರಸಭೆಯ ಕನ್ನಡದಲ್ಲಿ ಅಳವಡಿಸಿದ ಬೋರ್ಡು ಹಳೆಯದಾಗಿದ್ದು ಇದನ್ನು ನವೀಕರಿಸಿ ಅಳವಡಿಸುವಾಗ ಕನ್ನಡ ಪರ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಕಂಡುಬರುತ್ತದೆ। ಕಾರಣ ತಾವುಗಳು ಈ ವಿರೋಧಕ್ಕೆ ಮಣಿಯದೆ ಈ ಹಿಂದಿನಿಂದಲೂ ಮುಂದುವರಿಸಿಕೊಂಡು ಬಂದ ಪದ್ಧತಿಯಿಂದ 3 ಭಾಷೆಗಳಲ್ಲಿ ಇರುವ ಬೋರ್ಡ್ ಅನ್ನು ಮುಂದುವರಿಸಬೇಕಾಗಿ ಈ ಮೂಲಕ ನಾವೆಲ್ಲರೂ ಒತ್ತಾಯಿಸುತ್ತಿದ್ದೇವೆ। ಒಂದೊಮ್ಮೆ ಈ ಬೋರ್ಡ್ ಅನ್ನು ಯಾರದೇ ಒತ್ತಾಯಕ್ಕೆ ಮಣಿದು ಬದಲಾಯಿಸಲು ಮುಂದಾದಲ್ಲಿ ಮುಂದೆ ಆಗುವ ಶಾಂತತಾ ಭಂಗ ಘಟನೆಗಳಿಗೆ ಪುರಸಭೆ ಹೊಣೆಗಾರರಾಗುತ್ತಾರೆ। ಎಲ್ಲರೂ ಸಾರ್ವಜನಿಕರು ಸಹಿ ಹಾಕಿದ್ದೀವಿ। ಈ ಹಿಂದಿನಿಂದಲೂ ನಿಮಗೆ ನಾವು ಸಹ ಇಲ್ಲಿ ಎಲ್ಲರೂ ಯಾರು ಸೇರ್ಕೊಂಡಿದ್ದೀವಿ, ಎಲ್ಲರೂ ಕನ್ನಡ ಪರ ನಾವಿದ್ದವರು, ನಾವು ಕನ್ನಡ ತಾಯಿಯ ಮಕ್ಕಳು, ನಾವು ಸಹ ಕನ್ನಡಿಗರೇ। ನಿಮ್ಮಲ್ಲಿ ನಾವು ಏನು ಕಳಕಳಿ ಮನವಿ ಮಾಡ್ತಾ ಇದ್ದೀವಿ ಅಂತೆ, ಮತ್ತು ಕನ್ನಡ ಪರ ಸಂಘಟನೆಯಲ್ಲೂ ಸಹ ನಮ್ಮ ಮನವಿ, ನೀವು ಏನು ರಾಜಕೀಯ ಷಡ್ಯಂತ್ರಕ್ಕೆ ಬಯಲಾಗಿತ್ತಿದ್ರಿ ಅದನ್ನು ನೀವು ಹೊರಬನ್ನಿ। ಕನ್ನಡ ಪರ ಸಂಘಟನೆಗೆ ಒಂದು ಕಪ್ಪು ಚುಕ್ಕಿಯನ್ನು ತರುವ ಕೆಲಸ ಮಾಡ್ತಾ ಇದ್ದಾರೆ। ಈ ಕಿಡಿಗೇಡಿಗಳು ಏನಿದ್ದಾರೆ ಭಟ್ಕಳದ ವಾತಾವರಣವನ್ನು ಹಾಳು ಮಾಡಲು ಒಂದಿಲ್ಲಾದ್ರೆ ಒಂದು ವಿಷಯ, ಇಲ್ಲದೆ ಇರುವಂತದ್ದು ಒಂದು ಹೊಸ ವಿಷಯ ಸೃಷ್ಟಿ ಮಾಡಿಬಿಟ್ಟು ಒಂದು ಭಟ್ಕಳದಲ್ಲಿ ಏನು ಇವ್ರದ್ದು ಕಮ್ಯುನಲ್ ಲ್ಯಾಬೋರೇಟರಿ ಮಾಡಲಿಕ್ಕೆ ಮುಂದಾಗಿದ್ದಾರೆ। ಕನ್ನಡ ತಾಯಿಯ ನಾವು ಎಲ್ಲರೂ ಮಕ್ಕಳು ಹಂಗೆ ನಾವು ಏನ್ ನಿಮ್ಮ ಹತ್ರ ಕೇಳ್ಕೊಳ್ಳೋದು, ನಾವು ಎಲ್ಲರೂ ಕನ್ನಡಿಗರು। ನಮ್ಮಲ್ಲಿ ಇಲ್ಲಿ ನೋಡಿ, ಕನ್ನಡಕ್ಕೆ ನಾವು ಮೊದಲನೇ ಆದ್ಯತೆಯನ್ನು ಏನ್ ದರ್ಜೆ ಸಿಗ್ಬೇಕು ಕರ್ನಾಟಕದಲ್ಲಿ ಸಿಕ್ಕಿದೆ। ಕನ್ನಡಿಗರ ಸಂಘಟನೆ, ಕನ್ನಡ ಪರ ಸಂಘಟನೆದು ಒಂದೇ ಇದು ಇರುತ್ತೆ ಯಾವತ್ತು, ಕನ್ನಡಕ್ಕೆ ಮೊದಲನೇ ಆದ್ಯತೆ, ಅದನ್ನು ನಾವು ಕೊಟ್ಟಿದ್ದೀವಿ, ಮೇಲ್ದರ್ಜೆ ಸಿಕ್ಕಿದೆ। ಉರ್ದು ಏನಿದೆ ಇಲ್ಲಿ ಸಾರ್ವಜನಿಕರಲ್ಲಿ ಉರ್ದು ಅನ್ನು ತಿಳ್ಕೊಳ್ಳುವ ಒಂದು ದೊಡ್ಡ ಮಟ್ಟದ ಸಾರ್ವಜನಿಕರು ಇಲ್ಲಿ ಇದ್ದಾರೆ, ವಾಸ ಮಾಡ್ತಾರೆ। ಅದಕ್ಕೆ ಮುಂದೆ ಹಿಂದಿನಿಂದಲೂ 112 ವರ್ಷದಿಂದ ಇದು ನಡ್ಕೊಂಡು ಬಂದಿದೆ। ಆಗ ಅದಕ್ಕೆ ನೀವು ಮುಂದುವರಿಸಿಕೊಂಡು ಹೋಗ್ಬೇಕು, ಯಾರ್ದು ಒತ್ತಾಯಕ್ಕೆ ನೀವು ಬರುವಂಗಿಲ್ಲ। ಒಂದು ವೇಳೆ ನಾಳೆಗೆ ನೀವು ಒತ್ತಾಯ ಪೂರ್ವಕವಾಗಿ ಯಾವುದು ಸಂಘಟನೆಗಳ ಒತ್ತಾಯದಲ್ಲಿ ಬಂದ್ಬಿಟ್ಟಿದ್ರೆ ನಾವು ಸಹ ಇಲ್ಲಿ ಯಾವ ತರ ಪ್ರೊಟೆಸ್ಟ್ ಅಲ್ಲಿ ಬರಬೇಕು,
ಇದಕ್ಕೆ ವಿರೋಧ ಯಾವ ತರ ವ್ಯಕ್ತಪಡಬೇಕು ನಾವು ಪಡ್ಲಿಕ್ಕೆ ತಯಾರಾಗಿದ್ದೀವಿ, ಸಿದ್ಧರಾಗಿದ್ದೀವಿ. ನಿಮ್ಗೆ ಇಷ್ಟೇ ನಾವು ಹೇಳ್ತಾ ಇರೋದು. ನಮ್ಮ ಮಾತನ್ನು ನೀವು ಲೈಟ್ಲಿ ತಗೊಳ್ಲಿಕ್ಕಿಲ್ಲ. ಏನಿದೆ ಇದಕ್ಕೆ ನೀವು ಸೂಕ್ತ ಕ್ರಮ ಕೈಗೊಳ್ಳಿ. ಮುಂದಿನ ಇದರಲ್ಲಿ ನೀವು ಯಾವ ಕಾರಣಕ್ಕೂ ಯಾವುದು ಸಹ ಒತ್ತಾಯ ನಿಮ್ಮಲ್ಲಿ ಬಂದಿದ್ರು ಇದೇನಿದೆ ಇವಾಗಿಂದ ನಾವು ಮಾಡ್ಕೊಂಡು ಬಂದಿರೋದಲ್ಲ, ಹಿಂದಿನಿಂದ ನಡ್ಕೊಂಡು ಬಂದಿದ್ದು. ಪುರಾತನ ಅವ್ರ ಅಜ್ಜ ಎಲ್ಲ ನೋಡ್ಕೊಂಡಿದ್ರು. ಯಾರು ಸಹ ಆ ಬೋರ್ಡ್ ಅನ್ನು ನೋಡ್ಬಿಟ್ಟು ಯಾರು ಅದಕ್ಕೆ ವಿರೋಧ ವ್ಯಕ್ತಪಡಿರಲಿಲ್ಲ. ಇವಾಗ ಇವರಿಗೆಲ್ಲ ಕನ್ನಡ ಅಂತ ಇವ್ರು ಯಾರು ಬರ್ತಿದ್ದಾರೆ, ಇದಕ್ಕೆ ನೀವು ಇದರಿಂದನೇ ನೀವು ಅರ್ಥ ಮಾಡ್ಕೊಳ್ಬಹುದು. ಲಾಜಿಕಲ್ ಥಿಂಕಿಂಗ್ ಇದು ವೆರಿ ಸಿಂಪಲ್. ಇದರಲ್ಲಿ ಏನು ಯಾವುದು ರಾಕೆಟ್ ಸೈನ್ಸ್ ಇಲ್ಲ, ಯಾವುದು ರಾಕೆಟ್ ಸೈನ್ಸ್ ಇಲ್ಲ ಇದರಲ್ಲಿ, ಗೊತ್ತಾಯ್ತಾ? ನೀವು ನೋಡಿ, ನಾವು ಆ ಬೋರ್ಡ್ ಏನು ಇವತ್ತು ಅಳವಡಿಕೆ ಆಗಿರೋದು ಅಲ್ಲೇ ನೋಡಿ, ಇಲ್ಲಿ ನಿಂತ್ಬಿಟ್ಟು ಅಲ್ಲೇ ನೋಡಿ. ಆ ಬೋರ್ಡ್ ಇಲ್ಲ ಇವತ್ತು ಅಳವಡಿಕೆ ಆಗಿರೋದಲ್ಲ, ಅಲ್ಲಿ ಉರ್ದು ಭಾಷೆ ಇದೆ. ನಾವು ಹೋಗಿ ನಿನ್ನೆ ಮೊನ್ನೆ ಬರ್ದಿರೋದಲ್ಲ ಅದು. ಎಷ್ಟೋ ಪುರಾತನ ಕಾಲದಿಂದ 100 ಗಟ್ಟಲೆ ವರ್ಷದಿಂದ ಬರ್ಕೊಂಡು ಬರ್ತಾ ಇದೆ. ಆ ತರ ಅದೇ ತರ ಆಗ್ಬೇಕು, ಮುಂದೆ ಇದೇ ತರ ಮುಂದುವರ್ಸ್ಕೊಂಡು ಹೋಗ್ಬೇಕು. ಇದಕ್ಕೆ ಮತ್ತು ಯಾವುದು ನಮ್ದು ಯಾವುದು ಸಹ ಕಾಂಪ್ರಮೈಸ್ ಇಲ್ಲ, ನೋ ಕಾಂಪ್ರಮೈಸ್. ಎಷ್ಟೋ ಗೌರ್ಮೆಂಟ್ ಆಫೀಸ್ ಅಲ್ಲಿ ಎಷ್ಟೋ ಬಸ್ಗಳಲ್ಲಿ ಅವ್ರವ್ರ ದೇವ್ರದ್ದು ಫೋಟೋ ಇರ್ತದೆ. ಯಾವ್ದು ಡೈವರ್ಟ್ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಮಾತಾಡ್ಲಿ, ಲೀಡರ್ಗಳು ಮಾತಾಡ್ತಾರಲ್ಲ. ಇವತ್ತು ಒಂದು ಬೋರ್ಡಿಗೆ ಸಂಬಂಧಪಟ್ಟಂಗೆ, ಮುನ್ಸಿಪಾಲಿಟಿಯಲ್ಲಿ ಅಳವಡಿಸಿದಂತಹ ಬೋರ್ಡಿಗೆ ಸಂಬಂಧಪಟ್ಟಂಗೆ ಒಂದು ಮೆಮೊರಂಡಮ್ ಅನ್ನ ನಾವು ಕೊಟ್ಟಿದ್ದೇವೆ. ಕಾರಣ ಇದಕ್ಕೆ ಕನ್ನಡ ಪರ ಸಂಘಟನೆಗಳು ಒಂದು ಅಬ್ಜೆಕ್ಷನ್ ಅನ್ನ ಎತ್ತಿದ್ದಾರೆ. ಏನಂದ್ರೆ ಅದು ಉರ್ದು ಭಾಷೆ ಅಥವಾ ಬೇರೆ ಭಾಷೆಯನ್ನ ಇರಬಾರ್ದು ಅನ್ನೋಂಥದ್ದು. ಇದಕ್ಕೆ ನಾನು ಬೇರೆ ವಿಷಯ ಹೇಳುದಿಲ್ಲ. ಈಗ ಒಂದು 6 ತಿಂಗಳಲ್ಲಿ ತಿಳ್ಕೊಳ್ಳಂಗೆ ಎಲ್ಲ ತಿಳ್ಕೊಳ್ಬೇಕು, ಗೊತ್ತಾಗ್ಬೇಕು ಇವರಿಗೆ. ಒಂದು 6 ತಿಂಗಳಲ್ಲಿ ಒಂದು ಎಲೆಕ್ಷನ್ ಅನ್ನ ಬರ್ಬೇಕು. ಈಗ ರಾಜ್ಯದಲ್ಲಿ ಒಂದು ವಿಧಾನಸಭೆ ಚುನಾವಣೆಯನ್ನ ಬರ್ತಾ ಇದೆ. ಅದಕ್ಕೆ ಒಂದೇನಾದ್ರೂ ಒಂದು ರಾಜಕೀಯ ಒಂದು ಲಾಭಕ್ಕಾಗಿ ದುರುಪಯೋಗ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ಜನರನ್ನ ತಳ್ತಾ ಇದ್ದಾರೆ. ಆ ಜನರು ಬಂದು ಈಗ ಕೇಳ್ತಾ ಇರೋದು ಏನಂತ ಹೇಳಿದ್ರೆ, 100 ವರ್ಷದ ನಂತರ, ಈಗ ನಾವು ಹೇಳ್ದಂಗೆ ಅವ್ರ ಅಜ್ಜ ಬಿಜ ಎಲ್ಲ ನೋಡಿದ ಭಾಷೆ ಎಲ್ಲ ಇತ್ತು, ಅದನ್ನು ನೋಡಿದ್ದಾರೆ. ಈಗ ಆ ಭಾಷೆಯನ್ನ ಬೇಡ ಅಂತ ಹೇಳುವಂಥದ್ದು ಒಂದು ಇದು. ಅದರಲ್ಲಿ ನಮ್ಮ ಮುಖ್ಯಾಧಿಕಾರಿಗಳಿದ್ದಾರೆ. ಇಲ್ಲಿ ಮುಖ್ಯಾಧಿಕಾರಿಗಳು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದ್ರೆ ಇವರು ಕೆಲವಷ್ಟು ಇದು ಹೇಳಿದ್ರಂತೆ, ಸಾಹೇಬ್ರೆ ಅದು ನಿಮ್ಮ ಇದರಲ್ಲಿ ಟರಾವ್ ಪಾಸ್ ಆಗಿದೆಯಾ, ಇಲ್ಲ, ಅದು ಜನರಿಗೆ ಸಂಬಂಧಪಟ್ಟಿದ್ದಲ್ಲ, ನಿಮ್ಮ ಕಾನೂನು ವಿಷಯ, ನೀವು ನೋಡ್ಕೊಳ್ಳುವಂಥದ್ದು ಒಂದು. ಎರಡನೇದು, ನಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಾಲೂಕು ಆಡಳಿತ ಬೇಕು ಅನ್ನೋಂಥದ್ದೆಲ್ಲ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಈ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಕೂಡ್ಬೇಕಂದ್ರೆ ಜನ ಅವ್ರನ್ನ ಚುನಾಯಿತರನ್ನಾಗಿ ಮಾಡಿ ಕಳಿಸಿರ್ತಾರೆ. ಅವ್ರದ್ದು ಒಂದು ನಿರ್ಧಾರ ಆಗಿರ್ತದೆ. ಅದನ್ನ ಏನ್ ಮಾಡ್ಬೇಕು ಅನ್ನೋಂಥದ್ದು ನಿಮ್ಮ ಬಾಡಿಯಲ್ಲಿ ಡಿಸ್ಕಸ್ ಮಾಡ್ಕೊಳ್ಳಿ. ಆಮೇಲೆ ನಿರ್ಧಾರ ಮಾಡಿ ಇದು ಯಾವ್ದು ಮೊದ್ಲಿಂದ ನಡ್ಕೊಂಡ್ ಬಂದಿದೆ ಅದು ನಡೆಸಬೇಕಾ ಅದು ಬೇಡ. ಬೇಡ ಅಂದ್ರೆ ಯಾಕೆ ಬೇಡ ಅಂತ ಗೊತ್ತಾಗಬೇಕು ಅಲ್ವಾ? ವಿಷಯ ಇದೆ. ಒಂದೊಂದು ಇದನ್ನು ಬರ್ತಾ ಇದಾವೆ. ಈಗ ಅಧಿಕಾರಿಗಳು ಎಲ್ಲರೂ ತಿಳ್ಕೊಳ್ಬೇಕು. ನಾನು ಹುಟ್ಟಿದ ಬಟ್ಟೆ ಮೇಲೆಯೂ ಪ್ರಶ್ನೆ ಬರ್ತದೆ, ಅದು ರಾಜಕೀಯ. ನಾನು ಊಟ ಮಾಡುವಂತ ಆಹಾರಕ್ಕೆ ಅದು ಒಂದು ರಾಜಕೀಯ. ಬಣ್ಣಗಳ ಮೇಲೆ ರಾಜಕೀಯ. ಇದು ಯಾವುದನ್ನು ರಾಜಕೀಯ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲದೂ ಅರ್ಥದಲ್ಲಿ ಇದೆ. ಈಗ ಉರ್ದು ಭಾಷೆಯಲ್ಲಿ MA ಮಾಡಿದವರು IAS ಆಫೀಸರ್ ಇದ್ದಾರೆ ಭಾರತದಲ್ಲಿ, ಇದಾರೆ ಇಲ್ಲ? ಅದನ್ನ ನೀವು ಹೇಳ್ಬೇಕು ನನಗೆ. ಅಥವಾ ಉರ್ದು ಭಾಷೆಯಲ್ಲಿ ನಮ್ಮ ಪ್ರಧಾನಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರು ಸದನದಲ್ಲಿ ನಿಂತ್ಕೊಂಡು ಒಂದು ಕವನವನ್ನ ಸ್ಪಷ್ಟನೆ ಕೊಡ್ತಾರೆ. ಆ ಕವನದಲ್ಲಿ ಏನ್ ಬರೆದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟನೆ ಕೊಡ್ತಾರೆ. ಉರ್ದು ಭಾಷಿದ್ರು ಅವರು. ಉರ್ದು ಭಾಷೆಯಲ್ಲಿ ಶ್ರೇಷ್ಠರು ಅಂತೇಳಿ ಅಂದ್ರೆ ಪ್ರಧಾನಿಗಳ ನಮಗೆ ಗೌರವ ಇದೆ. ಇವ್ರ ಗೌರವ ಇಲ್ಲ ಅಂದ್ರೆ ಉರ್ದು ಭಾಷೆ ಮೇಲೆ ಬೇಡ. ಅಟ್ಲೀಸ್ಟ್ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬರು ಏನು ಪ್ರಧಾನಿಗಳಿದ್ರು ಅವ್ರ ಮೇಲೆ ಇರೋದು ಗೌರವ ಇರ್ಬೇಕಲ್ಲ ಇವ್ರಿಗೆ. ಅದು ಇಲ್ವಾ? ಇಲ್ಲಿ ಬಂದು ನಿಮ್ಮ ಹತ್ರ ಒಂದು ಮೆಮೊರಂಡಮ್ ಕೊಡ್ತಾರೆ, ಆಮೇಲೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ಏನು ಉಗ್ರ ಹೋರಾಟ ಮಾಡ್ತೀರಿ ನೀವು? ನೀವು ಮಾಡ್ತಾರೆ ಹೋರಾಟ ಏನು? ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಾ? ಗಲಭೆಯನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ? ಅದನ್ನ ಬೇಡ. ನಾವು ಕನ್ನಡಿಗರು, ನಾನು ಮಾತಾಡೋ ಕನ್ನಡ ಮೇಲೆ ನಿಮ್ಗೆ ಗೊತ್ತಾಗಬೇಕು. ಕುವೆಂಪು ಅವರನ್ನ ರೀಡ್ ಮಾಡಿದ್ದೀನಿ, ಬಹಳಷ್ಟು ಸಾಹಿತಿಗಳನ್ನ ನಾನು ರೀಡ್ ಮಾಡಿದ್ದೇನೆ. ನೀವು ಬರ್ಬೇಕಾ? ಒಂದ್ಸರಿ ಡಿಬೇಟ್ ಕೂತ್ಕೊಳ್ಳಿ, ಬಂದು ನೇರವಾಗಿ ಮಾತಾಡಿ. ಆವಾಗ ನಿಮ್ಗೆ ಗೊತ್ತಾಗ್ತದೆ ಕನ್ನಡದವರು ಯಾರು, ಕನ್ನಡ ಪ್ರೇಮಿಗಳು ಯಾರು ಅಂತೇಳಿ. ಅಂತ ಹಂಗ ಅನ್ನೋದಕ್ಕೂ ಆ ಉರ್ದು ಭಾಷೆನೇ ಬೇಡ ಅಂತೇಳಿ ಅಂದ್ರೆ ಅದರ ಇತಿಹಾಸವನ್ನ ನೀವು ಅಳಿಸ್ಕೊಂಡು ಹೋಗ್ತಾ ಇದ್ರಾ? ಆ ಇತಿಹಾಸ ಅಳಿಸೋಕೆ ನಾವು ಯಾವಾಗ್ಲೂ ಬಿಡುವುದಿಲ್ಲ, ಯಾವುದೇ ಕಾರಣಕ್ಕೆ ಬಿಡುವುದಿಲ್ಲ.
ಇರೋದಿಲ್ಲ, ಚಾನ್ಸಸ್ ಇಲ್ಲ ಅದಕ್ಕೆ. ನೀವು ಮೊದಲೇ ಆದ್ಯತೆ ಏನ್ ಕೊಟ್ಟಿದ್ದಲ್ಲ, ನಿಮ್ಮ ಆದ್ಯತೆ ಮೊದಲೇ ಆದ್ಯತೆ ಅಲ್ಲಿದೆ. ಈಗ ಕೆಲವರು ಜನ ಅಧಿಕಾರಿಗಳೇ ಪ್ರೆಷರ್ ಅಲ್ಲಿ, ಪೊಲಿಟಿಕಲ್ ಪ್ರೆಷರ್ ಅಲ್ಲಿ ಬಂದು ಬೇಡಾಗಿದ್ದೊಂದು ಇದನ್ನ ಕೊಡಕ್ ಸ್ಟಾರ್ಟ್ ಮಾಡಿ, ನಾವು ಹೇಳ್ಬೇಕಾದ್ರೆ ಅದ್ರ ಉತ್ತರನ ಬೇರೆ ಕೊಡ್ತಾರೆ. ಇಲ್ಲಪ್ಪ ಆಗುದಿಲ್ಲ, ಅದನ್ನ ತಗೊಳ್ಬೇಡಿ. ಯಾಕೆ ತಗೊಳ್ಬಾರ್ದು? ರಾಜಕಾರಣಿಗಳು ಅವರು ಅಂದ್ರೆ ಇಲ್ಲಿ ನಾವು ಚುನಾಯಿತ ಮಾಡಿ ಕಳ್ಸಿದ್ಮೇಲೆ ಅವ್ರ ಮನಸ್ಸಿಗೆ ಬಂದಂಗ ಅವ್ರು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಯೂಸ್ ಆಗ್ಬೇಕಾ? ನಮ್ಮ ಹಕ್ಕೇನಿದೆ, ಸಂವಿಧಾನಿಕ ಹಕ್ಕಿದೆ ಹೋರಾಡೋದಕ್ಕೆ. ಯಾವುದಕ್ಕೂ ಒಂದು ನೇರವಾಗಿ ಹೋರಾಟ ಮಾಡುವಂತದ್ದು ಚಾನ್ಸಸ್ ಅನ್ನ ಮುಂದೆ ಬರ್ತದೆ. ಅದಕ್ಕೆ ಮನೆಯಿದೆ, ನೀವು ನಿಮ್ಮ ಬಾಡಿಯಲ್ಲಿ ಒಂದು ಸೂಕ್ತ ನಿರ್ಧಾರವನ್ನು ತಗೊಳ್ಳಿ. ಯಾವ್ದಿದೆ ಇತಿಹಾಸ ಅದನ್ನ ಅಳಿಸೋಕಿಲ್ಲ, ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಇದೇ ನಮ್ಮ ವಿನಂತಿ. ಧನ್ಯವಾದ. ಈ ಒಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ತಮ್ಮೆಲ್ಲರ ಗಮನಕ್ಕೆ ತರಬೇಕಂದ್ರೆ ನಾವು ಸರ್ಕಾರಿ ಸುತ್ತೋಲೆಗಳ ಪ್ರಕಾರ ಕ್ರಮ ವಹಿಸಬೇಕಾಗತ್ತೆ. ಸರ್ಕಾರಿ ಸುತ್ತೋಲೆ ಯಾವ ಟೈಪಲ್ಲಿ ಇರಬೇಕು ಅನ್ನೋದು ಲಿಖಿತವಾಗಿರುತ್ತೆ. ಆ ಲಿಖಿತವಾಗಿರೋದನ್ನು ಇನ್ನೊಮ್ಮೆ ಅಭ್ಯಾಸ ಮಾಡಿ ವಿಮರ್ಶೆ ಮಾಡಿ ಆ ಬಗ್ಗೆ ನಾವು ಸುತ್ತೋಲೆ ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.